ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದು ಈ ಕ್ಷಣದ ಹೆಡ್ಲೈನ್ಸ್. ಶ್ರೇಯಸ್ ಪಟೇಲ್ಗೆ ಕಾನೂನು ತೊಡಕು, ಹಾಸನ ಸಂಸದ ಆಯ್ಕೆ ಅಸಿಂಧು ಕೋರಿ ಅರ್ಜಿ, ಹೈಕೋರ್ಟ್ ನೋಟಿಸ್. ಕಾಡಾನೆಗಳಿಂದ ಅಪಾರ ಪ್ರಮಾಣದ ಬೆಳೆನಾಶ, ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ, ಎಟಿಎಫ್ ಸಿಬ್ಬಂದಿಗಳನ್ನು ಕೂಡಿ ಹಾಕಲು ಯತ್ನ, ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಬೆಳ್ಳಾವರ ಗ್ರಾಮದಲ್ಲಿ ಘಟನೆ. 2 ದಿನ ಕಾಯ್ರಿ, ಯಡಿಯೂರಪ್ಪ ಕುಮಾರಸ್ವಾಮಿ ಸಂಬಂಧಿಕರ ಸೈಟ್ ಪುರಾಣ ಅನಾವರಣಗೊಳ್ಳಲಿದೆ, ಶಾಸಕ ಬಂಡಿ ಸಿದ್ದೇಗೌಡ ಸವಾಲು. ಹಾಸನ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ಗೆ ಕರ್ನಾಟಕ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಚುನಾವಣಾ ಆಯೋಗಕ್ಕೆ ತಪ್ಪು ಮಾಹಿತಿ ನೀಡಿದ್ದಾರೆಂದು ಹಾಸನ ಸಂಸದ ಶ್ರೇಯಸ್ ಪಟೇಲ್ ಆಯ್ಕೆ ಅಸಿಂಧು ಕೋರಿ ವಕೀಲ ದೇವರಾಜೇಗೌಡ ಪುತ್ರ ಡಿ ಚರಣ್ ಅವರು ಅರ್ಜಿ ಸಲ್ಲಿಸಿದರು. ಅರ್ಜಿಯನ್ನ ಹೈಕೋರ್ಟ್ ಆಗಸ್ಟ್ 23ಕ್ಕೆ ವಿಚಾರಣೆ ನಡೆಸಿದ್ದು, ಈ ಸಂಬಂಧ ಕಾಂಗ್ರೆಸ್ ಸಂಸದ ಶ್ರೇಯಸ್ ಪಟೇಲ್ಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಕ್ಷೇತ್ರದಿಂದ ಆಯ್ಕೆಯಾಗಿರುವ ಕಾಂಗ್ರೆಸ್ನ ಶ್ರೇಯಸ್ ಎಂ ಪಟೇಲ್ ಅವರ ಆಯ್ಕೆಯನ್ನ ಅಸಿಂಧುಗೊಳಿಸುವಂತೆ ಕೋರಿ ಹೈಕೋರ್ಟ್ಗೆ ವಕೀಲ ಬಿಜೆಪಿ ಮುಖಂಡ ದೇವರಾಜೇಗೌಡರ ಪುತ್ರ ಡಿ ಚರಣ್ ತಕರಾರು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಶ್ರೇಯಸ್ ಪಟೇಲ್ ಅವರ ನಾಮಪತ್ರ ಕ್ರಮಬದ್ಧವಾಗಿಲ್ಲ. ಅವರು ಹಿಂದಿನ 5 ವರ್ಷಗಳ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಿಲ್ಲ. ಪ್ರಮಾಣ ಪತ್ರದಲ್ಲಿ ಸಂಪೂರ್ಣ ಮಾಹಿತಿ ನೀಡಿಲ್ಲ. ಚುನಾವಣಾ ವೆಚ್ಚದ ಬಗ್ಗೆಯೂ ತಪ್ಪು ಮಾಹಿತಿ ನೀಡಿದ್ದಾರೆ. ನಿಗದಿಗಿಂತ ಹೆಚ್ಚಿನ ಹಣ ವ್ಯಯಿಸಿದ್ದು ಸರಿಯಾದ ಲೆಕ್ಕವನ್ನ ಆಯೋಗಕ್ಕೆ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ಅವರ ಆಯ್ಕೆಯನ್ನೇ ರದ್ದುಗೊಳಿಸಬೇಕು ಎಂದು ಅರ್ಜಿದಾರ ಡಿ ಚರಣ್ ತಮ್ಮ ಅರ್ಜಿಯಲ್ಲಿ ಕೋರಿದ್ದಾರೆ. ನಗರಸಭೆಗೆ ಆಯ್ಕೆಯಾಗಿರುವ ನೂತನ ಅಧ್ಯಕ್ಷ ಚಂದ್ರೇಗೌಡ ಹಾಗೂ ಉಪಾಧ್ಯಕ್ಷೆ ಲತಾದೇವಿ ಅವರು ನಗರಸಭೆಯಲ್ಲಿಂದು ವಿಶೇಷ ಪೂಜೆ ಸಲ್ಲಿಸಿ ಅಧಿಕಾರ ಸ್ವೀಕರಿಸಿದರು. ತಮ್ಮ ಕಚೇರಿಗಳಲ್ಲಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ತಮ್ಮ ಸ್ಥಾನವನ್ನು ಅಲಂಕರಿಸಿದರು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನಗರಸಭೆ ನೂತನ ಅಧ್ಯಕ್ಷ ಚಂದ್ರೇಗೌಡ, ಜೆಡಿಎಸ್ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೂ ಅಧಿಕಾರ ಸಿಗುತ್ತದೆ ಎಂಬುದಕ್ಕೆ ನಾನೇ ಉದಾಹರಣೆ. ಕಳೆದ ಅನೇಕ ವರ್ಷಗಳಿಂದ ಪಕ್ಷಕ್ಕಾಗಿ ದುಡಿದ ಪರಿಣಾಮ ಹಿಂದೂ ನಗರಸಭೆ ಅಧ್ಯಕ್ಷನ ಪಟ್ಟ ಸಿಕ್ಕಿದೆ. ಇದಕ್ಕೆ ಸಹಕಾರ ನೀಡಿದ ಜೆಡಿಎಸ್ ನಾಯಕರು ಎಲ್ಲಾ ನಗರಸಭೆ ಸದಸ್ಯರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ಹಾಸನ ನಗರಸಭೆ ವ್ಯಾಪ್ತಿಯಲ್ಲಿ ರಸ್ತೆ, ವಿದ್ಯುತ್, ಚರಂಡಿ, ಕಸದ ಸಮಸ್ಯೆ ಹೀಗೆ 10 ಹಲವು ಸಮಸ್ಯೆಗಳಿವೆ. ಪ್ರತಿ ಸಮಸ್ಯೆಗಳ ಬಗ್ಗೆ ಹಂತ ಹಂತವಾಗಿ ಗಮನ ಹರಿಸಿ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದ ಅವರು, ಸ್ವಚ್ಛತೆ ಹಾಗೂ ಗುಂಡಿ ಮುಕ್ತ ಹಾಸನ ನಗರ ನಿರ್ಮಾಣ ನನ್ನ ಪ್ರಮುಖ ಧ್ಯೇಯವಾಗಿದೆ ಎಂದರು. ಇವತ್ತು ಈ ಅಧ್ಯಕ್ಷ ಸ್ಥಾನದ ಪದವಿ ನನ್ನ ಪಾಲಿಗೆ ಒಲಿದು ಬಂದಿರೋದು ನಮ್ಮ ಈ ಸಂದರ್ಭದಲ್ಲಿ ನಮ್ಮ ತಂದೆ ದಿವಂಗತ ಮೈಲಾರೇಗೌಡರು ಈ ರಾಜಮ್ಮನವರು ನೆನೆಸ್ಕೊಂಡು ಆಮೇಲೆ ನನ್ನನ್ನು ಈ ಸ್ಥಾನಕ್ಕೆ ಕೋರೋಕ್ಕೆ ಮುಖ್ಯವಾಗಿ ನಮ್ಮ HS ಪ್ರಕಾಶ್ ಅನಿಲ್ ಕುಮಾರ್ ಅವರು ಕಾರಣ. ನಾನು ಈಗ ದೇವೇಗೌಡರು, ಕುಮಾರಸ್ವಾಮಿ ಅವರು, ಸ್ವರೂಪ್ ಅವರು, ರೇವಣ್ಣನವರು ಇವರೆಲ್ಲರ ಒಂದು ಅಭಿಮಾನ, ಆಮೇಲೆ ನಾನು ಪಕ್ಷದ ಮೇಲೆ ಇಟ್ಟಿದ್ದ ಭರವಸೆ, ಪಕ್ಷಕ್ಕಾಗಿ ದುಡಿದಿದ್ದು ಇವತ್ತು ನನಗೆ ಫಲ ಕೊಟ್ಟಿದೆ. ಸಾಮಾನ್ಯ ಕಾರ್ಯಕರ್ತರಿಗೂ ಸಹ ಅಧಿಕಾರ ಸಿಗುತ್ತೆ, ಒಳ್ಳೆಯದಾಗುತ್ತೆ ಅನ್ನೋದಕ್ಕೆ ಇದಕ್ಕಿಂತ ತಾಜಾ ಉದಾಹರಣೆ ಬೇಕಾಗಿಲ್ಲ. ಇದನ್ನು ಉಪಯೋಗಿಸ್ಕೊಂಡು ಉತ್ತಮವಾದ ಸಮಾಜಮುಖಿ ಕಾರ್ಯಗಳನ್ನು ಮಾಡೋದರಲ್ಲಿ ನಾನು ನಿರತರಾಗಿರ್ತೇನೆ ಅಂತ ತಮ್ಮಲ್ಲಿ ಹೇಳ್ಕೊತೀನಿ. ಹೌದು, ಕಸ ಸಮಸ್ಯೆ ಇದೆ, ನೀರು, ಬೀದಿ ಇದೆ. ನನಗೆ ಈ ಸ್ಥಾನಕ್ಕೆ ಬರೋದಕ್ಕೆ ಎಲ್ಲರೂ ಸಹಕಾರ ಮಾಡಿದವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರಗಳು. ನನಗೆ ರೇವಣ್ಣವರು ಹಾಗೂ ಸ್ವರೂಪ್ ಅವರು ಮತ್ತು ನಮ್ಮ ಸದಸ್ಯರುಗಳೆಲ್ಲರೂ ಒಂದು ಒಳ್ಳೆಯ ಸ್ಥಾನವನ್ನು ಕೊಟ್ಟಿದ್ದಾರೆ. ಆ ಒಳ್ಳೆಯ ಸ್ಥಾನನ ನಾನು ಉಪಯುಕ್ತ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಎಲ್ಲ ಒಳ್ಳೆಯ ಕಾರ್ಯಗಳಲ್ಲೂ ಅಭಿವೃದ್ಧಿ ಕಾರ್ಯದಲ್ಲಿ ಮುಂದುವರ್ಕೊಂಡು ಹೋಗೋದಕ್ಕೆ ಖುಷಿ ಪಡ್ತೀನಿ. ಅಷ್ಟೇ. ಉಪಾಧ್ಯಕ್ಷೆ ಲತಾದೇವಿ ಮಾತನಾಡಿ, ನಾನು ನಗರಸಭೆ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವುದು ತುಂಬಾ ಸಂತೋಷ ತಂದಿದೆ. ನನ್ನನ್ನು ಈ ಸ್ಥಾನಕ್ಕೆ ಕುಳ್ಳಿರಿಸಲು ಸಹಕಾರ ನೀಡಿದ ಮಾಜಿ ಪ್ರಧಾನಿ HD ದೇವೇಗೌಡರು, ಮಾಜಿ ಸಿಎಂ HD ಕುಮಾರಸ್ವಾಮಿ, ಮಾಜಿ ಸಚಿವ HD ರೇವಣ್ಣ ಹಾಗೂ ಶಾಸಕ HP ಸ್ವರೂಪ್ ಸೇರಿದಂತೆ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ತನ್ನ ಅಧಿಕಾರಾವಧಿಯ ಉದ್ದಕ್ಕೂ ನಗರಸಭೆ ವ್ಯಾಪ್ತಿಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಹಾಸನ ನಗರವನ್ನು ಸ್ವಚ್ಛ ಮತ್ತು ಸುಂದರವಾಗಿಸುವ ನಿಟ್ಟಿನಲ್ಲಿ ಶ್ರಮ ವಹಿಸುವೆ ಎಂದರು. ಹಾಸನ ನಗರಸಭೆ ಅಧ್ಯಕ್ಷ ಚುನಾವಣೆಯಲ್ಲಿ ಉಪ್ಪಾರ ಜನಾಂಗದವರಾದ ಎಂ ಚಂದ್ರೇಗೌಡ ಅವರನ್ನ ಸರ್ವಾನುಮತದಿಂದ ಆಯ್ಕೆ ಮಾಡಿದ ಎಲ್ಲರಿಗೂ ಅಭಿನಂದನೆ ಹಾಗೂ ಕೃತಜ್ಞತೆ ಸಲ್ಲಿಸುವುದಾಗಿ ಜಿಲ್ಲಾ ಉಪ್ಪಾರ ಸಂಘದ ಅಧ್ಯಕ್ಷ SJ ನೀಲಪ್ಪ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆಗಸ್ಟ್ 21ರಂದು ನಡೆದ ಹಾಸನ ನಗರಸಭೆ ಅಧ್ಯಕ್ಷರ ಚುನಾವಣೆಯಲ್ಲಿ 35 ಜನ ಪ್ರತಿನಿಧಿಗಳಲ್ಲಿ 33 ಸದಸ್ಯರು ಮತ ಚಲಾಯಿಸಿ ವಾರ್ಡ್ ನಂಬರ್ 9ರಿಂದ ಗೆದ್ದಿರುವ ಚಂದ್ರೇಗೌಡ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿರುವುದು ನಮ್ಮ ಸಮುದಾಯಕ್ಕೆ ಸಂತಸ ತಂದಿದೆ. ಇದಕ್ಕೆ ಕಾರಣೀಭೂತರಾದ ಮಾಜಿ ಪ್ರಧಾನಿ HD ದೇವೇಗೌಡರು, ಕೇಂದ್ರ ಸಚಿವರಾದ HD ಕುಮಾರಸ್ವಾಮಿ, ಮಾಜಿ ಸಚಿವ HD ರೇವಣ್ಣ ಹಾಗೂ ಶಾಸಕರಾದ HP ಸ್ವರೂಪ್ ಪ್ರಕಾಶ್ ಸೇರಿದಂತೆ ಜೆಡಿಎಸ್ ಸದಸ್ಯರು, ಮುಖಂಡರಿಗೆ ಜನಾಂಗದ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗುವುದು. ನೂತನ ಅಧ್ಯಕ್ಷರು ನಮ್ಮ ಜನಾಂಗದ ಅಭಿವೃದ್ಧಿಗೆ ಮುಂದಿನ ದಿನಗಳಲ್ಲಿ ಶ್ರಮಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು.
ಬಿ ಚಂದ್ರೇಗೌಡ ಅವರನ್ನು ಸರ್ವಾನುಮತದಿಂದ ಸುಮಾರು 35 ಪ್ರತಿನಿಧಿಗಳಲ್ಲಿ 33 ಜನ ಸರ್ವೋತ್ತಮದಿಂದ ಆಯ್ಕೆ ಮಾಡಿದ್ದಾರೆ. ಬಹಳ ಸಂತೋಷದ ವಿಷಯ. ಆದ್ದರಿಂದ ಹಾಸನದಿಂದ ಉಪ್ಪಾರ ಸಂಘದ ವತಿಯಿಂದ ಈ ಉಪ್ಪಾರ ಜನಾಂಗದ ಬೆಂಗಳೂರು ವರ್ಗದ ಉಪ್ಪಾರ ಜನಾಂಗದ ಆಯ್ಕೆ ಮಾಡಿರೋದು ಬಹಳ ಸಂತೋಷ. ಎಲ್ಲ ಸಂಘ ಸಂಸ್ಥೆಗಳಿಗೂ ಅದರಲ್ಲೂ JDS ಮುಖಂಡರುಗಳಾದ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣನವರು ಮತ್ತು ಸ್ವರೂಪ್ ಅವರು ಮತ್ತು ಎಲ್ಲ ರಾಜಕೀಯ ಪ್ರತಿನಿಧಿಗಳಿಗೆ ನಾವು ಆಭಾರಿಗಳಾಗಿ ಈ ಮೂಲಕ ನಮ್ಮ ತಮ್ಮಗಳಿಗೆ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಕೌಶಲ್ಯ ಲಕ್ಷ್ಮಣೇಗೌಡ, ಕುಮಾರ್, ತಾಲೂಕು ಅಧ್ಯಕ್ಷ ಜಿ ಸುರೇಶ್, ಕಾರ್ಯದರ್ಶಿ ಮಂಜೇಗೌಡ, ಸಹ ಕಾರ್ಯದರ್ಶಿ ಶಿವಣ್ಣ, ಸುಬ್ರಹ್ಮಣ್ಯ ಮೊದಲಾದವರಿದ್ದರು. ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಸದಸ್ಯರು ವಿಪ್ ಉಲ್ಲಂಘನೆ ಮಾಡಲಾಗಿದ್ದು ಅವರ ವಿರುದ್ಧ ಕಾನೂನು ಹೋರಾಟ ಮಾಡುವುದಾಗಿ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜೆಡಿಎಸ್ ಗುರುತಿನಲ್ಲಿ ಗೆದ್ದಿದ್ದ ಸದಸ್ಯರು ಪಕ್ಷದ ಸೂಚನೆಗೆ ವಿರುದ್ಧವಾಗಿ ಮತ ಹಾಕಿದ್ದಾರೆ. ಈ ಮೂಲಕ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಇತರೆ ನಾಯಕರಿಗೆ ಮೋಸ ಮಾಡಿದ್ದಾರೆ. ಶಾಸಕ ಶಿವಲಿಂಗೇಗೌಡರು ಕಾಂಗ್ರೆಸ್ಗೆ ಹೋಗುವಾಗ ಗ್ರಾಮ ಪಂಚಾಯಿತಿ, ನಗರಸಭೆ ಸದಸ್ಯರು ಸೇರಿ 95% ಮಂದಿಯನ್ನ ತಮ್ಮೊಂದಿಗೆ ಕರೆದುಕೊಂಡು ಹೋದರು. ನಗರಸಭೆ ಚುನಾವಣೆ ಹಿನ್ನೆಲೆ ನಾವು ವಿಪ್ ಜಾರಿ ಮಾಡಿದ್ದೆವು. ಮಾತ್ರವಲ್ಲ, ಆಗಸ್ಟ್ 15ರಂದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನಿರ್ದೇಶನದಂತೆ ಎಚ್.ಡಿ. ರೇವಣ್ಣ ಅವರ ಸಲಹೆ ಸೂಚನೆ ಆಧರಿಸಿ ಸಭೆ ನಡೆಸಿ ಎಲ್ಲ ಸದಸ್ಯರನ್ನ ಆಹ್ವಾನಿಸಿದ್ದೆವು. ಯಾರನ್ನು ಅಧ್ಯಕ್ಷ ಉಪಾಧ್ಯಕ್ಷರನ್ನಾಗಿ ಮಾಡಬೇಕು ಎಂದು ಸಲಹೆ ಕೊಡಿ ಎಂದು ಕೋರಿದರು. ನೋಟಿಸ್ ನೀಡಿ ದೂರವಾಣಿ ಕರೆ ಮಾಡಿದರೂ ಬಹುತೇಕ ಮಂದಿ ಗೈರು ಹಾಜರಾದರು. ನಂತರ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಕೆಎಸ್ ಲಿಂಗೇಶ್, ತಾಲೂಕು ಅಧ್ಯಕ್ಷ ಚಂದ್ರಶೇಖರ್ ಮೊದಲಾದವರು ಅಧ್ಯಕ್ಷ ಸ್ಥಾನಕ್ಕೆ ಸುಜಾತ ರಮೇಶ್, ಬಿಜೆಪಿಯಿಂದ ಉಪಾಧ್ಯಕ್ಷ ಸ್ಥಾನಕ್ಕೆ ಅಭಿರಾಮಿ ಎಂಬುವರನ್ನ ಅಭ್ಯರ್ಥಿಗಳನ್ನಾಗಿ ಮಾಡಿದ್ದರು. ಆದರೆ ನಿನ್ನೆ ನಡೆದ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಗೆದ್ದವರು ವಿಪ್ ಉಲ್ಲಂಘನೆ ಮಾಡಿ ಶಿವಲಿಂಗೇಗೌಡರ ಅಣತಿಯಂತೆ ತೆನೆಹೊತ್ತ ಮಹಿಳೆ ಚಿಹ್ನೆಯಿಂದ ಗೆದ್ದವರು ತಮ್ಮ ಮತವನ್ನ ಮಾರಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಅವರ ಸದಸ್ಯತ್ವ ಅನರ್ಹ ಮಾಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗುವುದು. ಅಷ್ಟೇ ಅಲ್ಲ, ಕಾನೂನು ಹೋರಾಟ ಸಹ ಮಾಡಲಾಗುವುದು ಎಂದು ತಿಳಿಸಿದರು. ನಿನ್ನೆ ಅರಸೀಕೆರೆ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆದಿದೆ. ಫಲಿತಾಂಶ ನೀವೆಲ್ಲರೂ ಗಮನಿಸಿದ್ದೀರಿ. ಈ ಹಿಂದೆ ಯಾರು ತೆನೆಹೊತ್ತ ಮಹಿಳೆ JDS ಪಕ್ಷದ ಚಿಹ್ನೆಯಿಂದ ನಗರಸಭೆ ಸದಸ್ಯರಾಗಿ ಆಯ್ಕೆಯಾಗಿದ್ದರು, ಭಾಳಷ್ಟು ಮಂದಿ ಶಾಸಕರ ಜೊತೆನೇ ಉಳ್ಕೊಂಡ್ರು. ಬಹುತೇಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೇ 90-95 ಭಾಗ ಯಾರ್ಯಾರು ಗ್ರಾಮ ಪಂಚಾಯಿತಿ, ನಗರಸಭೆ ಗೆದ್ದಂಥವ್ರನ್ನ ತಮ್ಮೊಟ್ಟಿಗೆ ಉಳಿಸ್ಕೊಂಡೇ ಅವರು ಪಕ್ಷವನ್ನು ಬಿಟ್ಟು ಅವತ್ತು ದೇವೇಗೌಡರಿಗೆ, ಕುಮಾರಸ್ವಾಮಿ ಅವರಿಗೆ, ರೇವಣ್ಣವರಿಗೆ ಮೋಸ ಮಾಡಿ ಹೊರಗೋದಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೂ ಕೂಡ ನಾವು 15ನೇ ತಾರೀಕು ಯಾರ್ಯಾರು ನಮ್ಮ ಚಿಹ್ನೆಯಿಂದ ಗೆದ್ದಿದ್ದಂಥ 15 ಜನ ಸದಸ್ಯರುಗಳಿಗೆ ನೋಟಿಸನ್ನು ಕೊಟ್ಟು ಸಭೆಗೆ ಬಂದು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ, ಅಧ್ಯಕ್ಷ ಉಪಾಧ್ಯಕ್ಷರು ಯಾರಾಗಬೇಕು ಅಂತ ನಿಮ್ಮ ಅಪೇಕ್ಷೆ ಇದೆ ತಿಳಿಸಿ ಅಂತೇಳಿ ನಾವು ಒಂದು ಮೀಟಿಂಗನ್ನು ಕರೆದಿದ್ವಿ. ಅದಕ್ಕೂ ಕೂಡ ನೋಟಿಸನ್ನು ಎಲ್ಲರೂ ಕೂಡ ಇಸ್ಕೊಂಡಿದ್ದಾರೆ. ಕೆಲವರು ಮನೆ ಬಾಗಿಲಿಗೆ ಅಂಟಿಸ್ಬಂದು ಅದನ್ನು ವಿಡಿಯೋ ರೆಕಾರ್ಡ್, ಫೋಟೋಗಳು ತೊಗೊಂಡು ಒಂದು ದಾಖಲೆ ಸಂಗ್ರಹ ಮಾಡಿದ್ದೇವೆ. ಮೀಟಿಂಗು ಕೂಡ ಅವತ್ತು ಅಟೆಂಡ್ ಆಗಿರಲಿಲ್ಲ. ಅದಾದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು, ಸನ್ಮಾನ್ಯ ರಾಜ್ಯಾಧ್ಯಕ್ಷರು ಸೂಚನೆ, ಕುಮಾರಸ್ವಾಮಿ ಅವರ ಸೂಚನೆ. ಪತ್ರಿಕಾಗೋಷ್ಠಿಯಲ್ಲಿ ಸದಸ್ಯರಾದ ಅಭಿರಾಮಿ, ಸುಜಾತ ರಮೇಶ್, ಪಕ್ಷೇತರ ಅಭ್ಯರ್ಥಿ ನೀಲಗಿರಿಗೌಡ, ಶಿವಣ್ಣರಾಜ್ ಇದ್ದರು. ಮುಡಾ ಹಗರಣದಲ್ಲಿ ಸತ್ತವರ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡಿದ್ದಾರೆ ಎಂಬ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು ನೀಡಿದ ಸೆಸ್ಕಾಂ ಅಧ್ಯಕ್ಷ ಹಾಗೂ ಪಾಂಡವಪುರ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ, ಯಾರ ಹೆಸರಿನಲ್ಲಿ ಎಷ್ಟೆಷ್ಟು ಡಿನೋಟಿಫಿಕೇಷನ್ ಆಗಿದೆ, ಯಾರು ಬೇನಾಮಿ ಆಸ್ತಿ ಪಡೆದಿದ್ದಾರೆ ಎಂಬುದನ್ನು ಇನ್ನೆರಡು ದಿನಗಳಲ್ಲಿ ಬಿಡುಗಡೆ ಮಾಡುವೆ ಎಂದು ಹೇಳಿದರು. ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾರು ಬೇನಾಮಿ ಆಸ್ತಿ ಮಾಡಿದ್ದಾರೆ ಎಂಬುದರ ಬಗ್ಗೆ ತನಿಖೆ ನಡೆಯುತ್ತಿದೆ. ಪ್ರಭಾವಿ ನಾಯಕರು, ಶಾಸಕರು ಏನೆಲ್ಲ ಮಾಡಿದ್ದಾರೆ ಎಂಬುದನ್ನು ಕೇವಲ 2 ದಿನಗಳಲ್ಲಿ ಬಹಿರಂಗಪಡಿಸುವೆ. ಯಾವ್ಯಾವ ಶಾಸಕರು ಏನೇನು ಮಾಡಿದ್ದಾರೆ ಅನ್ನೋದನ್ನ ಪೂರ್ಣ ಪ್ರಮಾಣದಲ್ಲಿ ಇನ್ನು 2 ದಿನಗಳಲ್ಲಿ ಹೇಳುತ್ತೇನೆ. ಯಾರು ನಿವೇಶನ ಪಡೆದಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಕಲೆ ಹಾಕಲಾಗುತ್ತಿದೆ ಎಂದು ಸುದ್ದಿಗಾರರ ಪ್ರಶ್ನೆಗೆ ಉತ್ತರಿಸಿದರು. ಮುಂದೆ ಅದೇನು ಆಗುವುದು ಎಂಬುದನ್ನು ನೋಡುವೆ ಎಂದರು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವ ಕುರಿತು ಸಚಿವ ಸಂಪುಟ ಸಭೆ ರಾಜ್ಯಪಾಲರಿಗೆ ಸಲಹೆ ನೀಡಿದೆ. ಅವರು ತಪ್ಪು ಮಾಡಿಲ್ಲ ಎಂದ ಮೇಲೆ ಏಕೆ ಹೆದರಬೇಕು ಎಂದು ಬಂಡಿಸಿದ್ದೇಗೌಡ ಹೇಳಿದರು. ಜನಾರ್ದನ ರೆಡ್ಡಿ ವಿರುದ್ಧದ 150 ಕೋಟಿ ಹಗರಣದ ಬಗ್ಗೆ ತನಿಖೆ ನಡೆಯಿತು ಅಲ್ಲವೇ ಎಂದು ಪ್ರಶ್ನಿಸಿದರಲ್ಲದೆ, ಬಿಜೆಪಿ ಜೆಡಿಎಸ್ನವರು ಜನತಂತ್ರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆರಿಸಿರುವ ಸರ್ಕಾರವನ್ನು ಅಲುಗಾಡಿಸಲು ಹೊರಟಿದ್ದಾರೆ, ಕಿತ್ತು ಹಾಕಲು ಹೊರಟಿದ್ದಾರೆ. ಇದು ಬಿಜೆಪಿಯವರಿಗೆ ಅಭ್ಯಾಸ ಆಗಿದೆ. ದೇಶದ ವಿವಿಧ ರಾಜ್ಯಗಳಲ್ಲಿ ಇದನ್ನ ನಡೆಸಿದ್ದಾರೆ. ಬಿಜೆಪಿಯವರ ಕುತಂತ್ರಕ್ಕೆ ಜೆಡಿಎಸ್ ಸಹಕಾರ ಕೊಡುತ್ತಿದೆ ಎಂದು ದೂರಿದರು. ಈಗ ತಪ್ಪು ಮಾಡಿರೋರು ಎನ್ಕ್ವೈರಿಗೆ ಯಾಕಪ್ಪ ಎದುರ್ಕೋಬೇಕು?
150 ಕೋಟಿ ಹಗರಣ ಹೇಳಿದಾಗ ಜನಾರ್ದನ್ ರೆಡ್ಡಿ ಅವರು ಬಂದು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ತನಿಖೆ ಆಯಿತಾ? ಅದು ಅವ್ರು ಕಂಪ್ಲೇಂಟ್ ಮಾಡಲಿಲ್ವಾ? CBI ಕೊಟ್ಟರು, ED ಕೊಟ್ಟರು, ಎಲ್ಲರಿಗೂ ಕೊಟ್ಟರು. ಹಿಂದೆ ಅನೇಕ ಘಟನೆಗಳು ED ಮುಂದೆ ಇದೆ, CBI ಮುಂದೆ ಇದೆ, ಸರ್ಕಾರದ ಲೋಕಾಯುಕ್ತ ತನಿಖೆಯಲ್ಲಿದೆ. ಜಂತ್ಕಲ್ ಮೈನಿಂಗ್ ತಾನೇ ಇದು, ಲೋಕಾಯುಕ್ತದವ್ರು ಅದು ಇದನ್ನು ಕೊಟ್ಟಿದ್ದಾರೆ, ಅವ್ರ ಮೇಲೆ ಪ್ರಾಸಿಕ್ಯೂಷನ್ ಮಾಡಬೇಕು, ಪರ್ಮಿಷನ್ ಕೊಡಿ ಅಂತ. ಇವತ್ತು ಕೊಟ್ಟಿದ್ದಾರಾ? 2023 ಕೊಟ್ಟವ್ರೆ. ಇಡೀ ಶಾಸಕಾಂಗ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲ, ಹಿಂಗೆ ನಡೀತಾ ಇರೋದನ್ನ ಎಲ್ಲರೂ ಸೇರಿ ನಾವೇ ಹೇಳಿದ್ದೀವಿ. BJP ಮತ್ತು JDSನವರು ಜನತಂತ್ರದ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರ್ತಕ್ಕಂಥ ಒಂದು ಸರ್ಕಾರವನ್ನು ಅಲುಗಾಡಿಸ್ಲಿಕ್ಕೆ ಕೊಟ್ಟಿದ್ದಾರೆ, ಅದನ್ನು ಕಿತ್ತಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಇದು ಕಿತ್ತಾಗಿ ಅಭ್ಯಾಸ BJPಯವ್ರಿಗಾಗಿದೆ. ಈ ಪಕ್ಕದಲ್ಲಿರೋ ಮಹಾರಾಷ್ಟ್ರ ಇರ್ಬೋದು, ಹಿಂದೆ ಆದಂಥ ಛತ್ತೀಸ್ಗಢ ಇರ್ಬೋದು, ಮತ್ತೊಂದು ಹರಿಯಾಣ ಇರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಆದಂಥ ಘಟನೆಗಳು ನಿಮ್ಮ ಮುಂದ್ಗಡೆ ಇದೆ. ಮಧ್ಯಪ್ರದೇಶದಲ್ಲಿ ಏನಾಯಿತು, ರಾಜಸ್ಥಾನದಲ್ಲಿ ಏನಾಯಿತು, ರಾಜಸ್ಥಾನದಲ್ಲಿ ಮಾಡೋಕ್ಕೆ ಹೋಗಿ ಏನಾಯಿತು, ಮಧ್ಯಪ್ರದೇಶದಲ್ಲಿ ಮಾಡೋಕ್ಕೆ ಹೋಗಿ ಏನಾಯಿತು. ಒಂದು ಕಡೆ ನಾವು ಸರಿಪಡಿಸ್ಲಿಕ್ಕೆ ಅವ್ರ ಮೇಲೆ ED ಹಾಕ್ತೀವಿ, CBI ಹಾಕ್ತೀವಿ ಅಂತೇಳಿ ಅವ್ರು ಎದುರಿಸಿ ಬೆದರಿಸಿ ಅವ್ರನ್ನ ಪಕ್ಷಾಂತರಗಳು ಮಾಡ್ತಕ್ಕಂಥದ್ದು ಯಾವ ವ್ಯವಸ್ಥೆ ಇದು? ಎಲ್ಲಿಗೆ ಬಂದು ಮುಡ್ತು ಪ್ರಜಾತಂತ್ರ ಅನ್ನುವಂಥದ್ದು? ಪ್ರಜಾತಂತ್ರದ ಬೇಲೂರು ತಾಲೂಕಿನಲ್ಲಿ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಕಾಡಾನೆಗಳ ದಾಳಿಯಿಂದ ಅಪಾರ ಪ್ರಮಾಣದ ಬೆಳೆನಾಶವಾಗಿದ್ದ ಕಾರಣ ಸ್ಥಳ ಪರಿಶೀಲನೆಗೆಂದು ಬಂದ ಅರಣ್ಯ ಇಲಾಖೆ ATF ಸಿಬ್ಬಂದಿಯನ್ನ ಕಾಫಿ ಬೆಳೆಗಾರರು ಹಾಗೂ ಸ್ಥಳೀಯರು ಕೂಡಿ ಹಾಕಲು ಯತ್ನಿಸಿರುವ ಘಟನೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಬೆಳ್ಳವರ ಗ್ರಾಮದಲ್ಲಿ ನಡೆದಿದೆ. ಹೌದು, ಬೆಳ್ಳವರ ಗ್ರಾಮದ ಬಳಿ 30ಕ್ಕೂ ಹೆಚ್ಚು ಕಾಡಾನೆಗಳು ಬೀಡುಬಿಟ್ಟಿದೆ. ಪ್ರತಿದಿನ ಕಾಫಿ, ಮೆಣಸು, ಬಾಳೆ, ಅಡಿಕೆ, ಭತ್ತ ಸೇರಿ ಅಪಾರ ಪ್ರಮಾಣದ ಬೆಳೆ ನಾಶಪಡಿಸುತ್ತಿದ್ದು, ಇದರಿಂದಾಗಿ ಕಾಫಿ ಬೆಳೆಗಾರರು ಹಾಗೂ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಇನ್ನು ಬೆಳ್ಳವರ ಗ್ರಾಮದಲ್ಲಿ ಬೀಡುಬಿಟ್ಟಿರುವ ಕಾಡಾನೆಗಳ ಚಲನವಲನ ಗಮನಿಸಿ ಮಾಹಿತಿ ನೀಡಲು ಬಂದಿದ್ದ ATF ಸಿಬ್ಬಂದಿಯನ್ನ ಕೂಡಿ ಹಾಕಲು ಯತ್ನಿಸಿದ್ದು, ನಂತರ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವವರೆಗೂ ಸ್ಥಳದಿಂದ ತೆರಳದಂತೆ ತಾಕೀತು ಮಾಡಿದ್ದಾರೆ. ಸುದ್ದಿ ತಿಳಿದು ಬೆಳ್ಳವರ ಗ್ರಾಮಕ್ಕೆ ಆಗಮಿಸಿದ RFO ವಿನಯ್ ಹಾಗೂ ಇತರೆ ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದು, ರೈತರು ಹಾಗೂ ಕಾಫಿ ಬೆಳೆಗಾರರ ಆಕ್ರೋಶಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ತಬ್ಬಿಬ್ಬಾಗಿದ್ದಾರೆ. DFO ಗ್ರಾಮಕ್ಕೆ ಭೇಟಿ ನೀಡುವವರೆಗೂ ಯಾರೂ ಇಲ್ಲಿಂದ ಹೋಗಬಾರದೆಂದು ಪಟ್ಟು ಹಿಡಿದಿದ್ದು, ಕಡೆಗೆ ಕಾಡಾನೆಗಳನ್ನು ಅರಣ್ಯಕ್ಕೆ ಓಡಿಸುವ ಭರವಸೆ ನೀಡಿದ ನಂತರ ಅಲ್ಲಿಂದ ತೆರಳಲು ಸ್ಥಳೀಯರು ಅನುವು ಮಾಡಿಕೊಟ್ಟಿದ್ದಾರೆ. ಬರ್ತವೆ ಹೋಗ್ತವೆ. ಒಂದೊಂದ್ಸರಿ ಬಂದರೆ ಒಂದೊಂದು ತೋಟದಲ್ಲಿ 5 ಎಕರೆ 10 ಎಕರೆ ಎಲ್ಲನೂ ಲಾಸ್ ಮಾಡಿ ಹೋಗ್ತವೆ. ಲಾಸ್ ಮಾಡಿದ್ರೆ ಅವ್ರು ಎಲ್ಲೋ ಹೋಗ್ಬೇಕು. ಆಮೇಲೆ ಬೆಳಿಗ್ಗೆ ಎದ್ದು 6 ಗಂಟೆಗೆ ನಾವು ಓಡಾಡೋಂಗಿಲ್ಲ, ರಾತ್ರಿ 6 ಗಂಟೆಗೆ ಓಡಾಡೋಂಗಿಲ್ಲ. ಇಲ್ಲಿ ಸ್ಕೂಲ್ ಮಕ್ಕಳು ಹೋಗ್ಬೇಕು, ಎಲ್ಲರೂ ಓಡಾಡಬೇಕು. ಎಲ್ಲರೂ ಏನು ಮಾಡಬೇಕು? ಇವ್ರು ಕಾಂಪನ್ಸೇಷನ್ನು ಅಷ್ಟು ಇಷ್ಟು ಅಂತಾರೆ, 30 ರೂಪಾಯಿ ಕೊಡ್ತಾರೆ. ನಾವಿಲ್ಲಿ ಕಾಂಪನ್ಸೇಷನ್ ಬೇಕಾಗಿಲ್ಲ, ನಮಗೆ ಪರ್ಮನೆಂಟಾಗಿ ಫಿಕ್ಸ್ ಆಗಬೇಕು. ಇಲ್ಲಿಂದ ಆನೆ ಟ್ರಾನ್ಸ್ಲೊಕೇಶನ್ ಆಗಬೇಕು. ಏನು ಮಾಡಬೇಕು? ಇಡೀ ಫಾರೆಸ್ಟ್ಗೆಲ್ಲವ ಇದನ್ನು ರೈಲ್ವೆ ಬ್ಯಾರಿಕೇಡ್ ಹಾಕಿ ಬ್ಯಾರಿಕೇಡ್ ಕ್ಲೋಸ್ ಮಾಡಬೇಕು. ಇಲ್ಲ ಅಂತಂದರೆ ಇಡೀ ನಮ್ಮ ತೋಟಗಳಿಗೆಲ್ಲವ ಇದನ್ನು ಎಲೆಕ್ಟ್ರಿಕ್ ಫೆನ್ಸ್ ಮಾಡಲ್ಲ, ಇದು ಸೋಲಾರ್ ಫೆನ್ಸ್ ಮಾಡಿಕೊಡ್ಬೇಕು. ಇದು ಅವ್ರ ಜವಾಬ್ದಾರಿ. ಆಮೇಲೆ ಇವರು ಫಾರೆಸ್ಟು ಅಂತಾರೆ ಸರ್. ಆನೆಗಳು ಯಾಕೆ ಬರ್ತಿದ್ದಾವೆ ಅಂತ ಫಸ್ಟು ಫಾರೆಸ್ಟವ್ರು ಥಿಂಕ್ ಮಾಡಬೇಕು. ಆನೆಗಳು ಯಾಕೆ ಬರ್ತವೆ ಅಂದರೆ ಅವು ತಿನ್ನೋಕೆ ಅನ್ನಿಲ್ಲ. ನೀವು ಯಾವುದೇ ಫಾರೆಸ್ಟ್ಗೆ ಹೋಗಿ ಬೀಟೆ ಮರ, ನಂದಿ ಮರ, ತ್ಯಾಗದ ಮರ, ನೀಲಗಿರಿ ಮರ ಬೆಳೆದಿದ್ದಾರೆ, ಸೀಮೆಸೆಗೆ ಬೆಳೆದಿದ್ದಾರೆ. ಆ್ಯಕ್ಚುಲಿ ಆನೆ ಇರಬೇಕು ಅಂತಂದರೆ ಅದರಲ್ಲಿ ನೇಪಿಯರ್ ಹುಲ್ಲಿರಬೇಕು. ಆನೆಗಳು ಬಿಡುತ್ತಿದ್ದಾರೆ. ಬೀಟೆ ಮರಗಳು ಮತ್ತು ಭುವನೇಶ್ವರಿ, ಗೋಲ್ಡ್ಬೆಟ್ ಎಲ್ಲ ಇಲ್ಲೇ ಇದ್ದಾರೆ. ಅಂದಾಜು ಒಂದು 30ರಿಂದ 34 ಆನೆ ಇದೆ. ಇವರು ಎಷ್ಟೊತ್ತಿದ್ದಾರೆ ಇವರು. ಮತ್ತು ಇಲ್ಲಿ ಸಾರ್ವಜನಿಕರು ಮತ್ತು ಪ್ಲಾಂಟೇಶನ್ ಓನರ್ಸು ಇಲ್ಲಿ ತುಂಬ ಡ್ಯಾಮೇಜ್ ಮಾಡ್ತಿದ್ದಾರೆ. ಸ್ವಲ್ಪ ಸ್ಥಳ ಪರಿಶೀಲಿಸಿ ಪರ್ಮನೆಂಟ್ ಸೊಲ್ಯೂಷನ್ಗೆ ಈ ಅಷ್ಟಿಗೆ ನಾವು ETF ತಂಡ, ETF, DRF ಮತ್ತು RFSF ಇಲ್ಲೇ ಇದೆ. ETFಗೆ ಕಮ್ಯುನಿಕೇಷನ್ ಮಾಡ್ತಿದ್ದೀವಿ, ಎಲ್ಲಿ ಆನೆ ಮೂವ್ಮೆಂಟ್ ಮಾಡ್ತಿದ್ದಾರೆ, ಯಾವ ತೋಟಗಳಿದ್ದಾವೆ, ಆಮೇಲೆ ಎಲ್ಲ ರೋಡ್ ಹಾಕ್ತಿದ್ದಾರೆ, ರೋಡ್ಗೆ ಕಮ್ಯುನಿಕೇಷನ್ ಮಾಡ್ತೀವಿ. ವಾಟ್ಸಪ್ ಗ್ರೂಪಲ್ಲಿ ಇರ್ತಿದ್ದೀವಿ. ಪ್ಲಸ್ ಅಂದರೆ ನಾವೇ ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ. ಬೆಳಿಗ್ಗೆ ರಾತ್ರಿ ಒಂದು ಟೀಮ್ ಇರುತ್ತೆ, ಬೆಳಿಗ್ಗೆ ಒಂದು ಟೀಮ್ ಇರುತ್ತೆ, ಅನೌನ್ಸ್ಮೆಂಟ್ ಮಾಡ್ತಿದ್ದೀವಿ. ಈ ಕ್ರಾಪ್ ಇನ್ನು ಈ ವಿಚಾರವಾಗಿ ಶಾಸಕ HK ಸುರೇಶ್ ಮಾತನಾಡಿ, ಕೂಡಲೇ ಅರಣ್ಯ ಇಲಾಖೆಯ ಅಧಿಕಾರಿಗಳು ಹಾಗೂ ಕಾಫಿ ಬೆಳೆಗಾರರ ತುರ್ತು ಸಭೆಯನ್ನ ಆ ಭಾಗದಲ್ಲಿ ಕರೆದಿದ್ದು, ನಂತರ ಅಲ್ಲಿಯ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಅರಣ್ಯ ಅಧಿಕಾರಿಗಳಿಗೆ ಒದಗಿಸುವುದರ ಜೊತೆಗೆ ಶಾಶ್ವತ ಪರಿಹಾರಕ್ಕಾಗಿ ಅವರಲ್ಲಿ ಮನವಿ ಮಾಡಲಾಗುವುದು. ಅರಣ್ಯ ಇಲಾಖೆಯವರು ಕೇವಲ ಆನೆಗಳನ್ನು ಓಡಿಸುವುದರೇ ಸಾಲದು, ಅವುಗಳನ್ನು ಶಾಶ್ವತವಾಗಿ ಕಾಡಿಗೆ ಹಚ್ಚುವಂತಹ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ವರದಿ ದಿನೇಶ್ ಬೆಳ್ಳಾವರ, BBC ನ್ಯೂಸ್, ಬೇಲೂರು. ಇವರನ್ನು ಕೂಡಾಕಿರ್ತಕ್ಕಂಥದ್ದು ಬಹುಶಃ ಅಲ್ಲಿ ಅವರು ಹಲವಾರು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆಯನ್ನು ಮಾಡಿ ನಮಗೆ ರಕ್ಷಣೆಯನ್ನು ಕೊಡಿ ಅಂತಕ್ಕಂಥದ್ದನ್ನು ಕೇಳಿದ್ದಾರೆ. ಅಧಿಕಾರಿಗಳು ರಕ್ಷಣೆ ಕೊಡ್ತಕ್ಕಂಥದ್ದು ಅವರ ಆದ್ಯ ಕರ್ತವ್ಯ. ಯಾರೋ ಒಬ್ಬನ್ನ ಗಾರ್ಡನ್ನು ಕಳಿಸ್ಬಿಟ್ಟು 100 ಆನೆಗಳನ್ನ ಓಡಿಸಿ ಅಂದರೆ ಸಾಧ್ಯವಾದಂಥದ್ದು. ಹಾಗಾಗಿ ಮನನೊಂದು ಬಹುಶಃ ನನಗೆ ಗಮನಕ್ಕೆ ಬಂದಿಲ್ಲ, ಮನನೊಂದು ಅವರು ಈ ಡಿಸಿಷನ್ ತಗೊಂಡಿರ್ಬೋದು. ಬಹುಶಃ ಇವತ್ತೇನಾಗಿದೆ, ಸುಮಾರು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದ ಸಮಸ್ಯೆ, ಆನೆ ಸಮಸ್ಯೆ ನಮ್ಮ ಬೇಲೂರು ತಾಲೂಕಲ್ಲಿ.
ಒಂದೇ ಕಡೆ ನೂರಾರು ಆನೆಗಳು ಓಡಾಡ್ತಕ್ಕಂಥ ಸಮಸ್ಯೆ ಇದೆ. ಅದಕ್ಕೆ ನಿನ್ನೆ DFOಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿದ್ದೀನಿ, ನೀವು ಇದನ್ನು ಆನೆಗಳನ್ನ ಓಡಿಸ್ತಕ್ಕಂಥ ಕೆಲಸನೂ ಮಾಡಬೇಕು. ಅದರ ಜೊತೆಯಲ್ಲಿ ನಮ್ಮ ಏನು ಸಾರ್ವಜನಿಕರಿದ್ದಾರೆ ಅವ್ರಿಗೆ ಭಯಮುಕ್ತವಾಗಿ ಜೀವನ ಮಾಡಲಿಕ್ಕೆ ಅವಕಾಶವನ್ನು ಮಾಡಬೇಕು. ನಿಮ್ಮ ಸಿಬ್ಬಂದಿಗಳನ್ನ ಅಲ್ಲಿ ನೇಮಕ. ವಿದ್ಯಾರ್ಥಿಗಳು ಬಾಲ್ಯದಿಂದಲೇ ಕ್ರೀಡಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಹೋಬಳಿ ಮಟ್ಟದ ಕ್ರೀಡಾಕೂಟ ಸಹಕಾರಿಯಾಗಲಿವೆ ಎಂದು ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ CK ಶಿವರಾಮೇಗೌಡ ಹೇಳಿದರು. ಕೇರ್ಪೇಟೆ ತಾಲೂಕಿನ ಅಕ್ಕಿಹೆಬ್ಬಾಳು ಗ್ರಾಮದಲ್ಲಿರುವ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಆಯೋಜಿಸಿದ 2023-24ನೇ ಸಾಲಿನ ಹೋಬಳಿ ಮಟ್ಟದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ಹಂತ ಹಂತವಾಗಿ ಯಶಸ್ವಿಗೊಳ್ಳಬೇಕೆಂಬ ದೃಷ್ಟಿಯಿಂದ ಶಿಕ್ಷಣ ಇಲಾಖೆ ಇಂತಹ ಕಾರ್ಯಕ್ರಮ ಆಯೋಜನೆ ಮಾಡುತ್ತಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆಯಬೇಕು. ಕ್ರೀಡೆಯಲ್ಲಿನ ಸೋಲು ಗೆಲುವನ್ನ ಗಂಭೀರವಾಗಿ ಪರಿಗಣಿಸದೆ ಸ್ಪರ್ಧಾತ್ಮಕವಾಗಿ ಪಾಲ್ಗೊಳ್ಳಬೇಕು. ವಿದ್ಯಾರ್ಥಿಗಳಲ್ಲಿ ದಿನನಿತ್ಯದ ದೈನಂದಿನ ಚಟುವಟಿಕೆಗಳ ಜೊತೆಗೆ ಕ್ರೀಡಾ ಆಸಕ್ತಿ ಮೈಗೂಡಿಸಿಕೊಳ್ಳಬೇಕು. ವಿದ್ಯಾರ್ಥಿ ಜೀವನದಿಂದಲೇ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಸಾಧನೆ ಮಾಡಬೇಕು ಎಂದರು. ಪಠ್ಯ ವಿಷಯ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನೀವು ಸ್ಪರ್ಧೆಯನ್ನ ಮಾಡಿ ನೀವು ಯಾರು ಮುಂಚೂಣಿಯಲ್ಲಿರ್ತೀರಿ ಅವರು ನಿಮ್ಮ ಭವಿಷ್ಯವನ್ನ ರೂಪಿಸೋದಕ್ಕೆ ಇದು ಕೂಡ ಪಠ್ಯೇತರ ಚಟುವಟಿಕೆಗಳು ಕೂಡ ಸಹಕಾರಿಯಾಗ್ತದೆ ಅನ್ನೋ ಮಾತನ್ನು ಹೇಳ್ತಾ, ಹಾಗಾಗಿ ಯಾವುದನ್ನು ಕೂಡ ನಗಣ್ಯ ಮಾಡಬೇಡಿ. ಇಲಾಖೆ ಮಾಡ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಾಗ್ಬೋದು, ಕ್ರೀಡಾಕೂಟಗಳಾಗ್ಬೋದು, ಪ್ರತಿಭಾ ಕಾರಂಜಿಗಳಿರ್ಬೋದು, ರಸಪ್ರಶ್ನೆ ಕಾರ್ಯಕ್ರಮಗಳಿರ್ಬೋದು, ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಇಲಾಖೆ ಆಯೋಜನೆ ಮಾಡ್ತಾ ಇದೆ. ನಾವು ನಿಮ್ಮಂಗೆ ವಿದ್ಯಾರ್ಥಿಯಾಗಿದ್ದಾಗ ಇಷ್ಟೊಂದು ಅವಕಾಶಗಳು ಸಿಗ್ತಿರ್ಲಿಲ್ಲ. ನಮ್ಗೇನಾದ್ರು ಇಂಥ ಅವಕಾಶ ಕಾಯಬೇಕು ಅಂದ್ರೆ ಈ ದಿನಾಚರಣೆಗಳಂತ ಸಂದರ್ಭನ ಅಥವಾ ಶಾಲಾ ವಾರ್ಷಿಕೋತ್ಸವ ಅಂತ ಸಂದರ್ಭನ ಕಾಯ್ಕೊಂಡಿದ್ದೇಬೇಕಾಗಿತ್ತು. ಈಗ ಹಾಗಿಲ್ಲ. ಪ್ರತಿ ವಾರ ನಿಮ್ ಶಾಲೆಯಲ್ಲೇ ಅಂತ ಕಾರ್ಯಕ್ರಮಗಳು ಶಿಕ್ಷಕರು ಆಯೋಜನೆ ಮಾಡ್ತಾರೆ. ಅದರ ಸದ್ಬಳಕೆಯನ್ನು ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ನಮ್ಮ ತೀರ್ಪುಗಾರ ದೈಹಿಕ ಶಿಕ್ಷಣ ಮಿತ್ರರೇನಿದ್ದೀರಿ, ನಾನು ಪದೇ ಎಲ್ಲ ಕಡೆಗೂ ಕೂಡ ಈ ಮಾತನ್ನ ಹೇಳ್ತಾ ಇದ್ದೇನೆ. ಬಹಳ ಚುನಾವಣೆ ಮಾಡ್ಕೊಡ್ತಾ ಇದ್ದೀರಾ. ನಿಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಪದ್ಮೇಶ್ ಮಾತನಾಡಿ, ಕ್ರೀಡೆಗಳು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದು, ಕ್ರೀಡೆಗಳು ಶಿಕ್ಷಣದ ಅವಿಭಾಜ್ಯ ಅಂಗವಾಗಿದೆ. ವಿದ್ಯಾರ್ಥಿಗಳು ಕ್ರೀಡೆಗಳಲ್ಲಿ ಪಾಲ್ಗೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನದ ಪದಕ ಗೆಲ್ಲುವ ಗುರಿ ಹೊಂದಬೇಕು. ಕ್ರೀಡೆಯಲ್ಲಿ ಸೋಲು ಗೆಲುವು ಸಾಮಾನ್ಯ, ಆದರೆ ಭಾಗವಹಿಸುವುದು ಮುಖ್ಯ. ಸೋತವರು ಹತಾಶರಾಗದೆ ಮುಂದಿನ ಸಲ ಗೆಲ್ಲುವತ್ತ ಗುರಿ ಇಟ್ಟುಕೊಳ್ಳಬೇಕು ಎಂದರು. ಕಾರ್ಯಕ್ರಮದಲ್ಲಿ ಶಾಲಾ SDMC ಅಧ್ಯಕ್ಷ ಸೈಯದ್ ಉಮಾರ್, ಉಪಾಧ್ಯಕ್ಷ ಲೋಲಾಕ್ಷಿ, ಶಾಲಾ ಮುಖ್ಯ ಶಿಕ್ಷಕ ರವಿಕುಮಾರ್, ಸರ್ಕಾರಿ ನೌಕರರ ಸಂಘದ ಕಾರ್ಯದರ್ಶಿ PJ ಕುಮಾರ್, ಹಿರಿಯ ಉಪಾಧ್ಯಕ್ಷ ಆನಂದ್ ಕುಮಾರ್ ಸೇರಿದಂತೆ ಇತರರಿದ್ದರು. ವರದಿ ಮನು ಮಾಕವಳ್ಳಿ, VVC ನ್ಯೂಸ್, ಕೇರ್ಪೇಟೆ. ಬಿಸಿಲಲ್ಲಿ ಒಣಗೋದ್ರಿಂದ ಡಿ ವಿಟಮಿನ್ ಸಿಗುತ್ತೆ. ಮಳೆಯಲ್ಲಿ ನೆನೆಬೇಕು, ಚಳಿಯಲ್ಲಿ ನಡುಗಬೇಕು, ಹಸ್ಕೊಂಡಿರ್ಬೇಕು, ರಾತ್ರಿ ನಿದ್ಗೆಡ್ಬೇಕು. ಇವೆಲ್ಲವನ್ನ ಮಾಡಿ ರೋಗ ನಿರೋಧಕ ಶಕ್ತಿ ನಿಮ್ಗೆ ಇದ್ರೆ ಮಾತ್ರ ನೀವು ಆರೋಗ್ಯವನ್ನ ಕಾಪಾಡ್ಕೋಬಹುದು. ಆರೋಗ್ಯ ಕಾಪಾಡ್ಕೊಂಡು ಏನ್ ಬೇಕಾದ್ರೂ ನೀವು ಸಾಧಿಸ್ಬೋದು. ನೆಪೋಲಿಯನ್ ಹೆಸರು ಕೇಳಿದ್ದೀರಾ? ಫ್ರಾನ್ಸ್ ದೇಶದಲ್ಲಿ ನೆಪೋಲಿಯನ್ ಅಂತ ಈಗ ಸ್ವಾಗತ ಮಾಡಿದ್ರೆ ರವಿ ಮಾಸ್ಟ್ರು ಹಿಂಗೆ 4 ಕಡೆ ಇದ್ನಂತ. ಯಾರು? ನೆಪೋಲಿಯನ್ ಒಂದು ಕ್ರೀಡಾ ಶಾಲೆ ಸೇರಿದ್ನಂತೆ. ಎಲ್ಲ ಲೈನ್ ನಿಲ್ಸಿದ್ರಂತೆ. ಕೇಳಿದ್ರಂತೆ ಏನಾಯ್ತು ನೀವು ಅಂತ. ಒಬ್ಬ ಕರ್ನಲ್ ಐತಾನೆ ಅನ್ನಂತೆ, ಒಬ್ಬ ಏರ್ ಚೀಫ್ ಮಾಸ್ಟರ್ ಐತಾನೆ ಅನ್ನಂತೆ. ಲಾಸ್ಟ್ ಅಲ್ಲಿ ಕುಳ್ಳಕ್ ನಿಂತಿದ್ರಲ್ಲ, ಅಯ್ಯೋ ಕೇಳ್ತಾರೈತೆ ಅಂತ ವಾಪಸ್ ಹೋಯ್ತಿದ್ರಂತೆ. ಇಲ್ಲಿ ತಡೆಯಪ್ಪ ಬೇಜಾರ್ ಮಾಡ್ಕತ್ರಿ ಅಂತ ಕೇಳಿದ್ರಂತೆ. ವಾಟ್ ಯು ವಾಂಟ್ ಟು ಬಿಕಮ್ ಇನ್ ಯುವರ್ ಲೈಫ್ ಅಂತ ಕೇಳಿದ್ರಂತೆ. ಯಾರನ್ನ? ಬಲ್ಲೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಸೌಮ್ಯ ಪುಟ್ಟೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಅಧ್ಯಕ್ಷ ಮತ್ತಿಕೆರೆ MN ಮನು ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಅಧ್ಯಕ್ಷ ಸ್ಥಾನ ಬಯಸಿ ಸೌಮ್ಯ ಪುಟ್ಟೇಗೌಡ ಹೊರತುಪಡಿಸಿ ಉಳಿದ ಯಾವುದೇ ಸದಸ್ಯರು ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಹೇಮಾವತಿ ನೀರಾವರಿ ಇಲಾಖೆಯ ಹಿರಿಯ ಸಹಾಯಕ ಅಭಿಯಂತರರಾದ ಆನಂದ್ ಆಯ್ಕೆ ಘೋಷಿಸಿದರು. ನೂತನ ಅಧ್ಯಕ್ಷರನ್ನ ಸನ್ಮಾನಿಸಿ ಮಾತನಾಡಿದ ಪಂಚಾಯಿತಿ ಸದಸ್ಯ ಬಲ್ಲೇನಹಳ್ಳಿ ನಂದೇಶ್, ಶಾಸಕರಾದ HT ಮಂಜು ಮಾರ್ಗದರ್ಶನದಲ್ಲಿ ಹಾಗೂ ಮುಖಂಡರ ಸಹಕಾರದಿಂದ ಸ್ಥಾನಗಳನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ. ನೂತನವಾಗಿ ಆಯ್ಕೆಯಾದ ಅಧ್ಯಕ್ಷರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿ ಹಾಗೂ ಸಾರ್ವಜನಿಕರ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲಸ ನಿರ್ವಹಿಸಬೇಕು. ನಿಮಗೆ ಸಿಕ್ಕಿರುವ ಅವಧಿಯಲ್ಲಿ ಸಾರ್ವಜನಿಕರಿಗೆ ಸರ್ಕಾರದಿಂದ ಸಿಗಬಹುದಾದ ಸೌಕರ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸುವುದರ ಕಡೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದು ಸಲಹೆ ನೀಡಿದರು. ಬಲ್ಲನಹಳ್ಳಿ ಗ್ರಾಮ ಪಂಚಾಯತಿಗೆ ಮತ್ತಿಕೆರೆ ಗ್ರಾಮದ ಮನೋರವರು ಅಧ್ಯಕ್ಷರಾಗಿದ್ದರು. ಅವರು ಹಿಂದೆ ಅಧ್ಯಕ್ಷರಾಗಿದ್ದರು. ಅವರ ಅಧ್ಯಕ್ಷರ ರಾಜೀನಾಮೆಯಲ್ಲಿ ತೆರವಾಗಿದ್ದಂಥ ಸ್ಥಾನಕ್ಕೆ ಈ ದಿವಸ 23/8/2024 ಬಲ್ಲನಹಳ್ಳಿ ಗ್ರಾಮ ಪಂಚಾಯಿತಿಯ ಗ್ರಾಮದ ಶ್ರೀಮತಿ ಸೌಮ್ಯ ಪುಟ್ಟೇಗೌಡರವರು ಅವಿರೋಧವಾಗಿ ಬಲ್ಲನಹಳ್ಳಿ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷೆ ಸೌಮ್ಯ ಪುಟ್ಟೇಗೌಡ, ಗ್ರಾಮ ಪಂಚಾಯಿತಿ ಸದಸ್ಯರು, ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು.
ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೇಯಸ್ ಪಟೇಲ್ಗೆ ಕಾನೂನು ತೊಡಕು, ಹಾಸನ ಸಂಸದ ಆಯ್ಕೆ ಅಸಿಂಧು ಕೋರಿ ಅರ್ಜಿ, ಹೈಕೋರ್ಟ್ ನೋಟಿಸ್. ಕಾಡಾನೆಗಳಿಂದ ಅಪಾರ ಪ್ರಮಾಣದ ಬೆಳೆನಾಶ, ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆ, ಎಟಿಎಫ್ ಸಿಬ್ಬಂದಿಗಳನ್ನ ಕೂಡಿ ಹಾಕಲು ಯತ್ನ, ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಬೆಳ್ಳಾವರ ಗ್ರಾಮದಲ್ಲಿ ಘಟನೆ. 2 ದಿನ ಕಾಯ್ದೆ, ಯಡಿಯೂರಪ್ಪ ಕುಮಾರಸ್ವಾಮಿ ಸಂಬಂಧಿಕರ ಸೈಟ್ ಪುರಾಣ ಅನಾವರಣಗೊಳ್ಳಲಿದೆ, ಶಾಸಕ ಬಂಡಿ ಸಿದ್ದೇಗೌಡ ಸವಾಲು. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.